ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಫೂರ್ತಿ ರಾಜು ವ್ಲಾಗ್ಸ್. ಇನ್ನೂ ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತೀರಿ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ಪಲಾವು ಮತ್ತು ಮೊಸರು ತಿಂಡಿ ತಿಂದ್ಕೊಂಡು ಶೆಡ್ ಹತ್ರ ಹೋದೆ. ಸೊಪ್ಪಾಕನ ಅಂತೇಳಿ ಶೆಡ್ ಹತ್ರ ಹೋಗ್ತಾ ಇದ್ದೀನಿ. ರೇಷ್ಮೆ ಸೊಪ್ಪು ನೋಡಿ ಎಷ್ಟು ಟೈಟ್ ಬೆಳೆದ್ಬಿಟ್ಟಿದೆ, ಸಖತ್ತಾಯಿತ್ತು. ಆದರೆ ಬಲ್ತ್ಬಿಟ್ಟಿತ್ತು. ನಾವು ಬೇಗ ಹುಳ ಇಡಬೇಕಿತ್ತು ಚಾಕಿಗೆ, ಆದರೆ ಲೇಟ್ ಆಯ್ತಲ್ಲ, ಅದಕ್ಕೆ ಸೊಪ್ಪೆಲ್ಲ ಬಲ್ತ್ಬಿಟ್ಟಿತ್ತು. ಒಳಗಡೆ ಬಂದರೆ ನಮ್ಮ ಯಜಮಾನರು ಸುಣ್ಣದ ಬುದ್ಧಿ ಮತ್ತು ವಿಜೇತ ಎರಡೂ ಮಿಕ್ಸ್ ಮಾಡ್ತಿದ್ರು. ಈ ಸುಣ್ಣದ ಬುದ್ಧಿ ಮತ್ತು ವಿಜೇತ ಹಾಕೋದ್ರಿಂದ ಬೆಡ್ ಸ್ಮೆಲ್ ಬರಲ್ಲ, ಇಲ್ಲಾಂದರೆ ಈ ಬೆಡ್ ಸ್ಮೆಲ್ಗೆ ಸಣ್ಣ ಉಜ್ಜಿ ಎಲ್ಲ ಬರ್ತವೆ. ಅದಕ್ಕೋಸ್ಕರ ರೇಷ್ಮೆ ಹುಳಿಗೆ ಹಾಕಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದಾಗಲೇ ಈ ಶೂಟನ್ನ ಜಾಸ್ತಿ ಮಾಡಿದ್ವಿ. ಅಂದರೆ ಮುಂಚೆ ಹುಳ ಎಲ್ಲ ಚಿಕ್ಕದಾಗಿರ್ತವೆ, ಅವೆಲ್ಲ ಒಂದೇ ಶೂಟಲ್ಲಿರ್ತವೆ. ಸೊಪ್ಪು ಹಾಕ್ತಾ ಅವು ದೊಡ್ಡವಾಗ್ತಿದ್ದಂಗೆ ಎಲ್ಲ ಹತ್ರ ಅಂದರೆ ಜಾಸ್ತಿ ದಪ್ಪ ಇರ್ತಾವಲ್ಲ ಒಂದೇ ಹತ್ರ, ಅದಕ್ಕೆ ಶೂಟನ್ನ ಜಾಸ್ತಿ ಮಾಡ್ತಾ ಇರ್ತೀವಿ ಒಂದೊಂದೇ. ಈ ಥರ ಒಂದು ನೆಟ್ ತಾಬಿಟ್ಟು ಅದರಲ್ಲಿ ಹಾಕೊಂಡು ಈ ಥರ ಸ್ಪ್ರೇ ಮಾಡ್ಕೊಂಡು ಬರ್ತಿದ್ರು ನಮ್ಮ ಯಜಮಾನ್ರು. ಅಂದರೆ ಇದು ತುಂಬ ಘಾಟಿರುತ್ತೆ, ಅಲ್ಲಿ ಒಳಗಡೆ ಇರೋಕ್ಕೆ ಆಗಲ್ಲ. ಅಭ್ಯಾಸ ಇದ್ದವ್ರಿಗಾದರೆ ಏನೋ ಅನಿಸಲ್ಲ, ಅಭ್ಯಾಸ ಇಲ್ದವ್ರಿಗಾದರೆ ಒಂಥರ ಘಾಟು, ಮೂಗೋಕ್ಕೆ ಬಾಯಿಗೆಲ್ಲ ಹೋದಂಗೆ ಆಗ್ತಿರುತ್ತೆ ಅದು. ಅದಕ್ಕೆ ನಾನು ಒಂದು ಸ್ವಲ್ಪ ತಿದ್ಬಿಟ್ಟು ಅಲ್ಲಿ ಇರೋಕ್ಕೆ ಆಗಲಿಲ್ಲ, ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡೆ. ಅದೆಲ್ಲ ಆದಮೇಲೆ ಹೋಗೋಣ ಅಂತ ಹೇಳಿ ಅವರೆಲ್ಲ ಆ ಥರ ಎಲ್ಲ ಸ್ಪ್ರೇ ಮಾಡ್ಕೊಂಬಂದಮೇಲೆ ನಾನು ಕಸ ಗುಡ್ಸೋಣ ಅಂತ ಒಳಗೆ ಹೋದೆ. ಗುಡ್ಸೋಕ್ಕೆ ಆಗ್ತಿರ್ಲಿಲ್ಲ, ಮೂಗಿಗೆ ಬಂದಂಗೆ ಆಗೋದು. ಅದಕ್ಕೆ ಮೂಗೆ ಮುಚ್ಕೊಂಡು ಗುಡಿಸ್ಕೊಂಡು ಬಂದೆ. ನಾವು ಈ ಸಲ 100 ಮೊಟ್ಟೆ ತಗೊಂಡಿದ್ವಿ ಅಷ್ಟೇ, ಯಾಕಂದರೆ ಇದೇ ಫಸ್ಟ್ನೇ ಕೊಯ್ಲು ಸೊಪ್ಪಿಂದು. ಅಷ್ಟೊಂದು ಸರಿಗಿರಲ್ಲ ಫಸ್ಟ್ನೇದು ಅಂತೇಳಿ, ಸಾಕು 100 ಮೊಟ್ಟೆ ಅಂತೇಳಿ ತಾಣಿದ್ವಿ. ನಮ್ಮ ತಾತರು ಇಲ್ಲಿಗೆ 40-50 ವರ್ಷದಿದ್ದನು ರೇಷ್ಮೆ ಬೆಳೀತವ್ರೆ. ಆ ಟೈಮಲ್ಲಿ ಗೂಡಿನ ರೇಟು 1 kgಗೆ 2 ರೂಪಾಯಿ 5 ರೂಪಾಯಿ ಅಷ್ಟಿತ್ತಂತೆ ಆ ಟೈಮಲ್ಲಿ. ಇವಾಗ ಕಮ್ಮಿ ಅಂದ್ರೂ 600 500 600 ಅಷ್ಟಾದರೂ ಇದ್ದೇ ಇರುತ್ತೆ. ಹೈಯೆಸ್ಟ್ ಅಂದರೆ ಒಂದು ಟೈಮಲ್ಲಿ 900-1000ವರೆಗೂ ರೇಟ್ ಆಗಿತ್ತು. ಬೆಳಿಗ್ಗೆ ಹೊತ್ತಂಗೆ ನಾನು ನಮ್ಮ ಯಜಮಾನ್ ಇಬ್ಬರೇ ಸೊಪ್ಪು ಹಾಕ್ತಿದ್ವಿ. ನಮ್ಮ ಅಜ್ಜಿ ಹೊಲ್ದ ಹತ್ರ ಹೋಗ್ತಿದ್ರು, ಅದಕ್ಕೋಸ್ಕರ ನೈಟು 3 ಸೇರ್ಕೊಂಡು ಹಾಕ್ತಿದ್ವಿ. ಆ ಟೈಮಲ್ಲಿ ನನ್ನ ಮಗಳನ್ನ ನಮ್ಮ ತಾತ ನೋಡ್ಕೊಂಬರು. ಸೊಪ್ಪು ಹಾಕೋದಾಯಿತು. ಇವಾಗ 100 ಮೊಟ್ಟೆ ಇರೋದ್ರಿಂದ ಇನ್ನೂ 6 ಶೂಟ್ ಆಗಿದ್ದಾವೆ ಅಷ್ಟೇ. ಒಟ್ಟು 12 ಶೂಟ್ ಇದ್ದಾವೆ. 100 ಮೊಟ್ಟೆ ಆಗಿರೋದ್ರಿಂದ ಫುಲ್ ಆಗಲ್ಲ, ಒಂದು 150 ಆಗಿದ್ರೆ ಫುಲ್ ಆಗವು ಶೂಟೆಲ್ಲ. ಒಂದು 9-10 ಶೂಟ್ ಫುಲ್ ಆಗ್ಬೋದು ಅನಿಸುತ್ತೆ. ಸೊಪ್ಪೆಲ್ಲ ಹಾಕೊಂಡು ಹೊರಗಡೆ ಬಂದ್ವಿ ಶೆಡ್ಡಿಂದ. ವ್ಯೂಸು, ಲೈಕ್ಸು, ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ. ಈ ಥರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನನಗೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋತಿದ್ದೀನಿ ಅಷ್ಟೇ. ಫ್ಯೂಚರಲ್ಲಿ ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ, ಈ ಥರ ಎಲ್ಲ ಮೆಮೊರೀಸ್. ಅಲ್ಲಿಂದ ಬಂದಮೇಲೆ ಕೈಕಾಲು ತೊಳ್ಕೊಂಡು ಒಳಗಡೆ ಹೋದರೆ ನಮ್ಮ ಅಜ್ಜಿ ತುಪ್ಪ ಕಾಸಿದ್ರು ಬೆಳಗ್ಗೆ ಹೊಲಕ್ಕೆ ಹೋಗೋದಕ್ಕೂ ಮುಂಚೆ. ಅದನ್ನೆಲ್ಲ ಒಂದು ಕ್ಯಾಟ್ಲಿಗೆ ಸೋಸಿ ಎತ್ತಿಡ್ತಾ ಇದ್ದೀನಿ. ನಮ್ಮ ಅಮ್ಮಮ್ಮ ಮಾಡಿರೋ GRP ತುಪ್ಪ. ಈಗಂತೂ ಹಸಿನ ತುಪ್ಪ, ಎಮ್ಮೆ ತುಪ್ಪ ತುಂಬ ರೇಟ್ ಆಗ್ಬಿಟ್ಟಿದೆ. 800-1000 ಆ ಥರ ಇದೆ ತುಪ್ಪ ರೇಟು. ಈ ತುಪ್ಪನ ಕಾಸ್ಬೇಕಾದ್ರೆ ಅದಕ್ಕೆ ಎಲೆ ಹಾಕ್ತಾರೆ, ವೀಳ್ಯದೆಲೆ, ತುಂಬ ಚೆನ್ನಾಗಿರುತ್ತೆ. ಅದು ತುಪ್ಪದಲ್ಲೇ ಕರ್ದಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಬಟ್ಟೆನ ವಾಷಿಂಗ್ ಮಿಷಿನ್ಗೆ ತೊಳೆಯೋಕೆ ಹಾಕಿದ್ದೆ. ಯಾವಾಗ ನೋಡ್ರು ಈ ಥರ ಎಲ್ಲ ಸುತ್ತಾಕೊಂಬಿಟ್ಟಿರ್ತವೆ. ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ಈ ಥರ ಸುತ್ತಾಕೊಂಡೆ ಇರೋ ಥರ ಇರ್ತೀವಿ. ಅವೇ ಇಟ್ಬಿಟ್ಟು ಬಾಗಿಲು ತೆಗಿತಿದ್ದಂಗೆ ಹೋಗ್ಬಿಡ್ತವೆ ಮೊಟ್ಟೆನ. ಅವಕ್ಕೆ ಮೊಟ್ಟೆ ಇಟ್ಟಂಗೆಲ್ಲ ನಾವು ಬೇಯಿಸ್ಕೊಂಡು ತಿಂದಂಗೆಲ್ಲ. ಪಾಪ ಅವಕ್ಕಂತೂ ಕಾವಿಗೆ ಇಟ್ಟಿಲ್ಲ ಈ ಬೇಸಿಗೆ ಇರೋದ್ರಿಂದ. ಇದಾದಮೇಲೆ ಎಮ್ಮೆಗೆ, ಕರುಗಳಿಗೆ, ಹಾಗೆ ಮೇಕೆ ಮರಿಗಳಿಗೆ ಎಲ್ಲಕ್ಕೂ ನೀರು ಇಟ್ಬಿಟ್ಟು ಬಂದೆ. ಮತ್ತು ರಾತ್ರಿಗೆ ಗೌರಿಕಾಯಿ ಬಸ್ಸಾರು ಮಾಡಿದ್ದೆ. ಊಟ ಮಾಡಿದ್ವಿ ಎಲ್ಲರೂ. ಊಟ ಮಾಡಿಬಿಟ್ಟು ನಮ್ಮ ದೊಡ್ಡಮ್ಮ ಹಲಸಿನ ಹಣ್ಣು ಕಳಿಸಿದ್ರು, ಅದನ್ನು ತಿಂತಾ ಇದ್ವಿ ಊಟ ಮಾಡಿದ ಮೇಲೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.